ನನ್ನ ಆಲ್ಮೇರಾದಿಂದ ಪವರ್ ಗುಳಿಗೆನ ತೆಗೆದೆ. ಅದನ್ನ ರಾಜೇಶ್ ಅಪರೂಪಕ್ಕೆ ತೆಗೆದುಕೊಳ್ತಾ ಇದ್ರು. ರಾಜೇಶ್ ನನ್ನ ಗಂಡ. ನಾನು ಅಡಿಗೆ ಮನೆಗೆ ಹೋಗಿ ಅರಿಶಿಣ ಮತ್ತು ಬಾದಾಮಿ ಮಿಶ್ರಿತ ಹಾಲನ್ನ ಕುದಿಸಿ ಅದರಲ್ಲಿ ಒಂದು ಗುಳಿಗೆಯನ್ನ ಹಾಕಿದೆ. ಇದರಿಂದ ಚೇತನ್ಗೆ ಸ್ವಲ್ಪ ಪವರ್ ಬರಲಿ ಅಂತ. ಹೀಗೆ ಮಾಡ್ತಾ ರಾತ್ರಿ 10 ಗಂಟೆ ಆಯ್ತು. ಆಮೇಲೆ ನಾನು ಬೇಗ ಹಾಲಿನ ಲೋಟನ ತೆಗೆದುಕೊಂಡು ಚೇತನ್ ರೂಮಿಗೆ ಹೋದೆ. ಚೇತನ್ ಬಹಳ ಆತುರದಿಂದ ನನಗಾಗಿ ಕಾಯ್ತಾ ಇದ್ದ. ನಾನು ಒಳಗೆ ಬರ್ತಾ ಇದ್ದಂತೆ ಚೇತನ್ ಎದ್ದು ನಿಂತು ನನ್ನನ್ನೇ ನೋಡತೊಡಗಿದ. ಅವನು ಏನು ಮಾತನಾಡದೆ ಇದ್ದಾಗ ನಾನೇ ಕೇಳ್ದೆ, ಹೀಗೇನ್ ನೋಡ್ತಾ ಇದ್ಯಾ ಹೇಳು, ನಾನು ಹೇಗಿದ್ದೇನೆ ಅಂತ. ಅದಕ್ಕೆ ಚೇತನ್ ಸಂಕೋಚದಿಂದ, ಅತ್ತೆ, ಮನಸ್ಸು ನಿಮ್ಮನ್ನ ಈಗಲೇ ತಿಂದು ಬಿಡೋಣ ಅನ್ನಿಸ್ತಾ ಇದೆ ಅಂತ. ನಾನು ನಗತಾ ಹಾಲಿನ ಲೋಟಾನ ಅವನಿಗೆ ಕೊಟ್ಟು, ನನ್ನನ್ನ ತಿನ್ನೋ ಅಗತ್ಯವಿಲ್ಲ, ನೀನು ಇದನ್ನ ಕುಡಿ ಅಂತ ಹೇಳ್ದೆ. ಚೇತನ್ ಬೇಗನೆ ಲೋಟವನ್ನ ಹಿಡಿದು ಒಂದೇ ಉಸಿರಿಗೆ ಹಾಲನ್ನೆಲ್ಲ ಕುಡಿದ್ಬಿಟ್ಟ. ಹಾಲು ಕುಡಿತಾ ಇದ್ದಂತೆ, ನಮಸ್ತೆ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಿ? ಮತ್ತೊಮ್ಮೆ ಒಂದು ಪ್ರೇರಣಾದಾಯಕ ಮತ್ತು ಸ್ಫೂರ್ತಿದಾಯಕ ಕಥೆಗೆ ನಿಮಗೆ ಸ್ವಾಗತ. ಇಂದಿನ ಕತೆ ತುಂಬಾ ರೋಮಾಂಚನಕಾರಿ ಮತ್ತು ಸ್ಫೂರ್ತಿದಾಯಕವಾಗಿದೆ. ಹೊಸ ಕತೆ. ಈ ಕಥೆಯಲ್ಲಿ ನಿಮಗೆ ತುಂಬಾ ಮಜಾ ಸಿಗಲಿದೆ. ದಯವಿಟ್ಟು ಕೊನೆಯವರೆಗೂ ಕೇಳಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಸಂಗೀತ, ನಾನು ಲಾಯರ್. ನನ್ನ ವಯಸ್ಸು 27 ವರ್ಷ. ಆದರೆ ನನ್ನ ಹೃದಯ ಯಾವಾಗಲೂ ಯೌವನದಿಂದ ಕೂಡಿರುತ್ತೆ. ನನ್ನ ಎತ್ತರ ಸುಮಾರು 5 ಅಡಿ 3 ಇಂಚು. ನಾನು ಸೀರೆ ಉಟ್ಟಾಗ ಎಲ್ಲವೂ ಸ್ತಬ್ಧವಾದಂತೆ ಭಾಸವಾಗುತ್ತೆ. ನನ್ನ ಸುಂದರ ಮೈಬಣ್ಣದ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ನಾನು ಚಂದಿರನ ಬೆಳಕಿನಲ್ಲಿ ಓಡಾಡ್ತಾ ಇದ್ದೇನೇನೋ ಅಂತ ಅನ್ಸುತ್ತೆ. ಈಗ ನನ್ನವನಾಗಿರುವ ನನ್ನ 21 ವರ್ಷದ ಸೋದರಳಿಯ ಚೇತನ್ ಬಗ್ಗೆ ಮಾತಾಡೋಣ. ಅವನ ಮುಗ್ಧತೆ ಮತ್ತು ಉತ್ಸಾಹ ನನ್ನ ಮನಸ್ಸಿನಲ್ಲಿ ಅಲೆಗಳನ್ನೇ ಎಬ್ಬಿಸಿದೆ. ಅವನು ನನ್ನನ್ನು ನೋಡಿದಾಗ ಅವನ ಕಣ್ಣುಗಳಲ್ಲಿ ಒಂದು ವಿಶೇಷ ಹೊಳಪು ಇರುತ್ತೆ. ಯಾವುದೋ ಸುಂದರ ಕನಸನ್ನ ನೋಡ್ತಾ ಇರುವಂತೆ ಕೆಲವೊಮ್ಮೆ ಅವನು ನನ್ನ ಬಳಿ ಹೇಳ್ತಾನೆ, ಅತ್ತೆ, ಇಂದು ನೀವು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ ಅಂತ. ಅದಕ್ಕಾಗಿಯೇ ನನ್ನ ಗಂಡ ಕೆಲವೊಮ್ಮೆ ಹಗಲಿನಲ್ಲಿಯೇ ನನ್ನ ಪೂಜೆ ಮಾಡಿಬಿಡ್ತಾರೆ. ನಾವು ನಗರದಲ್ಲಿ ವಾಸಿಸ್ತಾ ಇದ್ದೇವೆ. ಯಾಕಂದ್ರೆ ನನ್ನ ಗಂಡ ಸರ್ಕಾರಿ ಕೆಲಸದಲ್ಲಿದ್ದಾರೆ. ನನಗೆ 1 ವರ್ಷದ ಮಗಳು ಇದ್ದಾಳೆ. ಆದ್ದರಿಂದ ಹಾಲಿನ ಪ್ಯಾಕೆಟ್ಗಳು ದೊಡ್ಡವಾಗಿವೆ. ನಾನು ನನ್ನ ಗಂಡನ ಆಶೀರ್ವಾದ ಅಂತ ಪ್ರತಿದಿನ ತೆಗೆದುಕೊಳ್ತಾ ಇದ್ದೆ. ನಮ್ಮ ಮದುವೆಯಾಗಿ 9 ವರ್ಷಗಳಾಗಿದ್ರು ನನ್ನ ಗಂಡ ಇನ್ನೂ ನನ್ನನ್ನು ಚೆನ್ನಾಗಿ ಪ್ರೀತಿಸ್ತಾ ಇದ್ರು, ಚೆನ್ನಾಗಿ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಅದರ ಬಣ್ಣ ಕಪ್ಪಗೆ ಇದ್ರೂ ನಾನು ಬಹಳ ಸ್ವಚ್ಛವಾಗಿ ಇಟ್ಕೊಳ್ತಾ ಇದ್ದೆ ಮತ್ತು ಅಪರೂಪಕ್ಕೆ ಮೇಕಪ್ ಕೂಡ ಮಾಡ್ಕೊಳ್ತಾ ಇದ್ದೆ. ಕಳೆದ ತಿಂಗಳು ನಾನು ಊಹಿಸದ ಘಟನೆಯೊಂದು ನಡೆದೋಯ್ತು. ಸಂಜೆ ನನ್ನ ಗಂಡ ರಾಜೇಶ್ ಮನೆಗೆ ಬರ್ತಾ ಇದ್ರು. ಅವರ ಗೆಳೆಯನೊಬ್ಬನ ಹುಟ್ಟುಹಬ್ಬದ ಪಾರ್ಟಿ ಇತ್ತು. ಆದ್ದರಿಂದ ಸ್ನೇಹಿತರು ಅವನಿಗೆ ಸ್ವಲ್ಪ ಕುಡಿಸಿದ್ರು. ನನ್ನ ಗಂಡನಿಗೆ ಅವರು ಬೈಕ್ನಲ್ಲಿ ಮನೆಗೆ ಮರಳುತ್ತಾ ಇದ್ರು. ಬರುವಾಗ ಅವರಿಗೆ ಅಪಘಾತ ಆಯಿತು. ಈ ಅಪಘಾತದಲ್ಲಿ ಅವರ 1 ಕಾಲು ಫ್ರ್ಯಾಕ್ಚರ್ ಆಯಿತು ಮತ್ತು ಗುಣಮುಖವಾಗೋದಕ್ಕೆ ಕನಿಷ್ಠ 6 ರಿಂದ 9 ತಿಂಗಳು ಬೇಕಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಇದನ್ನ ಕೇಳಿ ನನ್ನ ಮನಸ್ಸು ಒಡೆದೋಯ್ತು. ರಾಜೇಶ್ ಅವರ ನೋವು ದೈಹಿಕವಾಗಿದ್ರೂ ನನ್ನ ಮನಸ್ಸಿನಲ್ಲಿ ಆಳವಾದ ಚಿಂತೆಯ ಸಾಗರ ಉಕ್ಕಿ ಬಂತು. ನಾನು ಅವರನ್ನ ಆಸ್ಪತ್ರೆಯಲ್ಲಿ ನೋಡಿದಾಗ ಅವರ ಕಣ್ಣುಗಳಲ್ಲಿ ನೋವಿನ ಒಂದು ಛಾಯೆ ಇತ್ತು. ನಾನು ತಕ್ಷಣ ಅವರ ಬಳಿ ಹೋಗಿ ಕೈ ಹಿಡಿದುಕೊಂಡೆ. ಇದೇ ಕಾರಣದಿಂದ ನನ್ನ ಅಕ್ಕ ಮತ್ತು ಸೋದರಳಿಯ ಚೇತನ್ ಅವರನ್ನ ನೋಡ್ಕೊಳ್ಳೋದಕ್ಕೆ ಬಂದಿದ್ರು. ನನ್ನ ಭಾವ ಮತ್ತು ಅಕ್ಕ ವಾಪಸ್ ಹೋದ್ರು. ಆದರೆ ಚೇತನ್ ಅವರನ್ನ ರಾಜೇಶ್ ಅಲ್ಲೇ ಇರಲು ಹೇಳಿದ್ರು. ಯಾಕಂದ್ರೆ ಅವರಿಗೆ ಸರಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ರಾಜೇಶ್ಗೆ ನಾನೇ ಮಾರ್ಕೆಟೆಯಿಂದ ಸಾಮಾನು ತರೋದಕ್ಕೆ ಮತ್ತು ಹೊರಗಿನ ಕೆಲಸಗಳನ್ನ ಮಾಡಬೇಕಾಗಿತ್ತು. ಆದ್ದರಿಂದ ನಾನು ನನ್ನ ಅಕ್ಕನಿಗೆ ಹೇಳಿ ಚೇತನ್ನನ್ನ ಕೆಲವು ದಿನಗಳ ಕಾಲ ಉಳಿಯೋದಕ್ಕೆ ಹೇಳಿದೆ. ಚೇತನ್ ಒಪ್ಕೊಂಡ ಮತ್ತು ತುಂಬಾ ಸಂತೋಷಪಟ್ಟ. ಚೇತನ್ ನನ್ನ ಕಿವಿಯ ಎತ್ತರದವರೆಗೆ ಮಾತ್ರ ಇದ್ದ. ಶರೀರ ಕೂಡ ಸಾಧಾರಣವಾಗಿತ್ತು ಮತ್ತು ಬಣ್ಣವೂ ಸಾಮಾನ್ಯವಿತ್ತು. ಚೇತನ್ ಹೆಚ್ಚು ಹದಗೆಟ್ಟ ಹುಡುಗನಂತೆ ಕಾಣಿಸ್ತಾ ಇರಲಿಲ್ಲ ಮತ್ತು ನನಗೆ ಸಹಾಯ ಮಾಡೋದಕ್ಕೆ ಯಾರಾದರೂ ಬಂದ್ರಲ್ಲ ಅಂಥೇಳಿ ನಾನು ಸಂತೋಷವಾಗಿದ್ದೆ. ಇಂದು ಚೇತನ್ ನನ್ನ ಬಳಿ ಸ್ವಲ್ಪ ನಾಚಿಕೆ ಪಡ್ತಾ ಇದ್ದ. ಯಾಕೆಂದ್ರೆ ಮದುವೆಯ ನಂತರ ಅವನು ನನ್ನನ್ನು ಮೊದಲ ಬಾರಿಗೆ ಭೇಟಿಯಾಗ್ತಾ ಇದ್ದ.
ರಾತ್ರಿ ನಾನು ರಾಜೇಶ್ಗೆ ಊಟ ಮಾಡಿಸ್ತಾ ಇದ್ದಾಗ ಚೇತನ್ ಕೂಡ ನಮ್ಮ ಹತ್ತಿರ ಕುಳಿತಿದ್ದ. ನಂತರ ಚೇತನ್ ನನ್ನ ರೂಮಿಗೆ ಹೋಗಿ ಸಮಯಕ್ಕೆ ಸರಿಯಾಗಿ ಮಲಗದ. ರಾಜೇಶ್ ಮುಖದಲ್ಲಿ ಸ್ವಲ್ಪ ಸಮಾಧಾನವಿತ್ತು, ಆದರೆ ಅವರು ಇನ್ನೂ ನೋವಿನಲ್ಲಿದ್ರು. ಆಗ ನನ್ನ ಒಳಗಿನ ಭಾವನೆಗಳು ಹೊರಬಂದವು. ನಾನು ರಾಜೇಶ್ ಬಳಿ ಕುಳಿತು ಹೇಳಿದೆ, ಅವತ್ತೆಲ್ಲ ಎಂಥ ದಿನಗಳಾಗಿದ್ವು. ನೀವು ಪ್ರತಿದಿನ ನನ್ನ ಹೂವನ್ನ ಹೊಡೆಯುತ್ತಿದ್ರೆ. ರಾಜೇಶ್ ಇದನ್ನ ಕೇಳಿ ಮುಗುಳ್ನಕ್ಕೋ, ಏನಾಯ್ತು ನನ್ನ ರಾಣಿ, ಇಂದು ಪೂರ್ತಿ ಮಜಾದಲ್ಲಿರುವಂತೆ ಕಾಣಿಸ್ತಾ ಇದೆಯಾ ಅಂತಂದ್ರು. ನಾನು ಹೇಳ್ದೆ, ಇಲ್ಲ ರೀ, ನಿಮಗೆ ತಮಾಷೆ ಅಂತ ಅನ್ನಿಸ್ತಾ ಇದೆ, ಆದರೆ ಇಲ್ಲಿ ನನ್ನ ಸ್ಥಿತಿ ಕೆಟ್ಟದಾಗಿದೆ. ನಿಜ ಹೇಳ್ಬೇಕಂದ್ರೆ ಈ ಸ್ಥಿತಿ ನನ್ನನ್ನು ಹೈರಾಣಾಗಿಸಿದೆ. ನನ್ನ ಗಂಡ ಹೇಳಿದ್ರು, ಸಂಗೀತ, ನಿನ್ನ ನೋವು ನನಗೆ ಅರ್ಥ ಆಗುತ್ತೆ, ನನಗೂ ತುಂಬ ಮನಸ್ಸಾಗುತ್ತೆ, ಆದರೆ ಏನು ಮಾಡಲಿ, ನನಗೆ ಸರಿಯಾಗಿ ನಿಲ್ಲೋದಕ್ಕೆ ಕೂಡ ಸಾಧ್ಯ ಇಲ್ಲ. ಇನ್ನೂ ಕೆಲವು ದಿನಗಳನ್ನು ಕಳೆದು ಬಿಡು, ಆಮೇಲೆ ನೋಡು ನಾನು ಈ ಹೂವಿಗೆ ಏನು ಮಾಡ್ತೇನೆ ಅಂಥೇಳಿ. ಆಗ ನಾನು ಹೇಳ್ದೆ, ಕೆಲವು ದಿನಗಳಲ್ಲ, ಪ್ಲಾಸ್ಟರ್ ತೆಗೆಯೋದಕ್ಕೆ ಇನ್ನೂ ಪೂರ್ತಿ 6 ತಿಂಗಳು ಬಾಕಿ ಇದೆ. ನನ್ನ ಸ್ಥಿತಿ 1 ತಿಂಗಳಲ್ಲೇ ಹೀಗಾಗೋಗ್ಬಿಟ್ಟಿದೆ. ಮುಂದೆ ದಿನಗಳು ಹೇಗೆ ಕಳೆಯುತ್ತೇವೋ ತಿಳಿಯೋದೇ ಇಲ್ಲ. ನನ್ನ ಗಂಡ ನನ್ನ ಬೇಸರ ದೂರ ಮಾಡೋದಕ್ಕೆ ಹೇಳಿದ್ರು. ಸರಿ, ಅದಿಲ್ಲದಿದ್ರೆ ಪರವಾಗಿಲ್ಲ, ಹಾಲನ್ನಾದರೂ ಕುಡಿಸು ಅಂತ. ಡಾಕ್ಟ್ರು ಕೂಡ ಹೇಳಿದ್ದಾರೆ ಹಾಲನ್ನು ಕುಡಿಯೋದಕ್ಕೆ ಅಂತ. ಆಗ ನಾನು ಹೇಳ್ದೆ, ನಗತಾ ಹೇಳ್ದೆ, ಅದು ಕೂಡ ನಿಮ್ಮ ಹಣೆ ಬರೋದಿರಲಿಲ್ಲ, ಯಾಕಂದ್ರೆ ನಿಮ್ಮ ಪುಟ್ಟ ಮಗಳು ಕುಡಿದ್ಬಿಟ್ಟಿದ್ದಾಳೆ. ನಾವಿಬ್ರು ಜೋರಾಗಿ ನಗತೊಡಗಿದ್ವಿ. ನನ್ನ ಗಂಡ ನನ್ನನ್ನು ಸಂತೋಷವಾಗಿಡೋದಕ್ಕೆ ಪೂರ್ತಿ ಪ್ರಯತ್ನಿಸ್ತಾ ಇದ್ರು, ಆದರೆ ನನಗೆ ಏನೋ ಎಲ್ಲವೂ ವ್ಯರ್ಥ ಅನ್ನಿಸ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ರಾಜೇಶ್ ಮಲಗಿದ್ರು, ಯಾಕಂದ್ರೆ ಅವರ ಔಷಧಿಗಳಲ್ಲಿ ನಿದ್ರೆ ಮಾತ್ರೆಗಳಿದ್ವು, ಆದರೆ ನನಗೆ ನಿದ್ದೆ ಎಲ್ಲಿ ಬರ್ತಾ ಇತ್ತು. ಆದ್ದರಿಂದ ನಾನು ಚೇತನ್ ಮಲಗಿದಾನೋ ಇಲ್ಲೋ ಅಂಥೇಳಿ ನೋಡೋದಕ್ಕೆ ಹೋದೆ. ಆದರೆ ಚೇತನ್ ಇನ್ನೂ ಎಚ್ಚರವಾಗಿದ್ದ ಮತ್ತು ಮೊಬೈಲ್ ನೋಡ್ತಾ ಇದ್ದ. ನಾನು ಅವನ ರೂಮಿಗೆ ಹೋಗಿ ಹೇಳ್ದೆ, ಏನಾಯ್ತು ಚೇತನ್, 11 ಗಂಟೆ ಆಗಿದೆ, ನೀನಿನ್ನೂ ಮಲಗಿಲ್ವಾ, ನಿನ್ನ ಮನಸ್ಸು ಇಲ್ಲಿ ಸರಿಯಾಗಿ ಬರ್ತಾ ಇಲ್ವೇನೋ ಅಂತಂದೆ. ಚೇತನ್ ಎದ್ದು ಕೂತು ಹೇಳ್ದ, ಇಲ್ಲ ಅತ್ತೆ, ಹಾಗೇನಿಲ್ಲ, ಸುಮ್ಮನೆ ಫೋನ್ ನೋಡ್ತಾ ಲೇಟ್ ಆಯ್ತು ಅಂತ. ನಂತರ ಹೇಳ್ದ, ಅತ್ತೆ ನೀವು ಕೂಡ ಮಲಗಿಲ್ವಲ್ಲ. ನಾನು ಹೇಳ್ದೆ, ನನಗೆ ಇತ್ತೀಚೆಗೆ ನಿದ್ದೆನೇ ಬರೋದಿಲ್ಲ ಚೇತನ್. ಕೇಳ್ದೆ, ಯಾಕೆ, ಏನಾಯ್ತು ಅಂತ. ನಾನು ನಗ್ತಾ ಹೇಳ್ದೆ, ಇಲ್ಲ ಅದನ್ನು ನಿನಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ನಿನಗೆ ಮದುವೆಯಾದಾಗ ನಿನಗೆ ತಿಳಿಯುತ್ತೆ ಅಂತ. ನನ್ನ ಬಾಯಿಂದ ಇದನ್ನು ಕೇಳಿದ ಚೇತನ್ ತನ್ನ ನೋಟವನ್ನು ಕೆಳಗಿಳಿಸಿ ಒಳಗೊಳಗೆ ನಗತೊಡಗದ. ಆಗ ನಾನು ಹೇಳ್ದೆ, ಅರೆ ನೀನು ಇಷ್ಟೊಂದು ಸಣ್ಣ ವಿಷಯಕ್ಕೆ ಯಾಕೆ ನಾಚಿಕೆ ಪಡ್ತಾ ಇದ್ಯಾ? ಸರಿ ಹೇಳು, ಈವರೆಗೆ ಯಾವುದಾದ್ರೂ ಹುಡುಗಿನ ಪಟಾಯಿಸಿದ್ಯಾ ಇಲ್ವಾ ಅಂತ. ಚೇತನ್ ಏನೂ ಹೇಳಲಿಲ್ಲ, ಅವನಿನ್ನೂ ನಾಚಿಕೆಯಲ್ಲಿ ಇದ್ದ. ಆಗ ನಾನು ಅವನ ಕೈಯನ್ನ ಹಿಡಿದು ಹೇಳ್ದೆ, ಅರೆ ಹುಚ್ಚ, ನಿಮ್ಮ ಅತ್ತೆ ಹತ್ತಿರ ಇಷ್ಟೊಂದು ನಾಚಿಕೆ ಪಡಬೇಡ ಕಣೋ. ಅವನು ತುಂಬ ಮೆಲ್ಲಗೆ ಹೇಳಿದ, ಅತ್ತೆ ನಿಜ ಹೇಳ್ಬೇಕಂದ್ರೆ ಇಂತಹ ಮಾತುಗಳನ್ನು ನಾನು ಈವರೆಗೆ ನನ್ನ ಗೆಳೆಯರೊಂದಿಗೆ ಮಾತಾಡಿಲ್ಲ. ನಾನು ಹೇಳ್ದೆ, ಸರಿ ನನ್ನನ್ನು ನೀನು ಫ್ರೆಂಡ್ ಅಂತ ತಿಳ್ಕೊ, ಗೆಳೆಯನಂತೆಲ್ಲ ತಿಳ್ಕೊ, ಯಾಕಂದ್ರೆ ನನಗೆ ಇಂತಹ ಮಾತುಗಳನ್ನು ಆಡೋದಕ್ಕೆ ತುಂಬ ಮಜಾ ಬರುತ್ತೆ. ಚೇತನ್ ಹೇಳ್ದ, ಹೌದು ಅತ್ತೆ, ಒಬ್ಬಳು ಇದ್ದಳು, ಆದರೆ ಅವಳಿಗೆ ನನ್ನ ಜೊತೆಗಿನ ಸ್ನೇಹವನ್ನು ದೂರ ಮಾಡ್ಕೊಂಡಿದ್ದಾಳೆ. ನಾನು ಕೇಳ್ದೆ, ನೀನು ಅವಳಿಗೆ ಸರಿಯಾಗಿ ಹೊಡೆದಿದ್ಯಾ ಅಲ್ವೇ ಅಂತ. ಚೇತನ್ ಹೇಳ್ದ, ಇಲ್ಲ ಅತ್ತೆ, ನಿಜ ಹೇಳ್ಬೇಕಂದ್ರೆ ನಾನು ಅವಳನ್ನ ಸರಿಯಾಗಿ ಮುಟ್ಟಿಯೂ ಇಲ್ಲ ಅಂತ. ಅಯ್ಯೋ, ನಾನು ಮುಖ ಸೊಟ್ಟೆಗೆ ಮಾಡಿ ಹೇಳ್ದೆ, ನೀನು ತುಂಬ ಮುಗ್ಧ ಚೇತನ್. ಸರಿ ಪರವಾಗಿಲ್ಲ, ಈಗ ನೀನು ನನ್ನ ಬಳಿ ಬಂದಿದ್ಯಾ, ನಾನು ನಿನಗೆ ಎಲ್ಲವನ್ನ ಕಲಿಸ್ಕೊಡ್ತೇನೆ ಅಂತ. ನಾನು ಮಾತಾಡ್ತಾ ಚೇತನ್ನ ರೂಮ್ನಲ್ಲೇ ಮಲ್ಕೊಂಡ್ಬಿಟ್ಟೆ. ಬೆಳಗ್ಗೆ ಕಣ್ಣು ಬಿಟ್ಟಾಗ ಚೇತನ್ ಬೆಡ್ ಮೇಲೆ ಕುಳಿತು ನನ್ನನ್ನು ನೋಡ್ತಾ ಇದ್ದ. ನಾನು ಎದ್ದ ತಕ್ಷಣ ಚೇತನ್ ನನಗೆ ಗುಡ್ ಮಾರ್ನಿಂಗ್ ಹೇಳ್ದ. ಏನ್ ಮಾಡ್ತಾ ಇದ್ಯಾ ಅಂತ ಕೇಳಿದಾಗ ಅವನು ಹೇಳ್ದ, ಅತ್ತೆ ನೀವು ನಿಜವಾಗಿಯೂ ತುಂಬಾ ಸುಂದರವಾಗಿದ್ದೀರಿ. ನಾನು ನಗತಾ ಹೇಳ್ದೆ, ಓಹೋ, ಹಾಗಾದ್ರೆ ನೀನು ಬೆಳಗ್ಗೆ ಸುಂದರ ದೃಶ್ಯವನ್ನು ನೋಡ್ತಾ ಇದ್ಯಾ? ರಾತ್ರಿ ಮಾತ್ರ ತುಂಬಾ ನಾಚಿಕೆ ಪಡ್ತಾ ಇದ್ದೆ. ಚೇತನ್ ನಗತಾ ಹೇಳ್ದ, ಅತ್ತೆ ನೀವು ಬೇಜಾರು ಮಾಡ್ಕೊಳ್ದಿದ್ರೆ ಒಂದು ಮಾತು ಕೇಳ ಅಂತ. ನಾನಂದೆ, ಅರೆ ಹುಚ್ಚ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ, ಕೇಳು, ಏನ್ ಕೇಳಬೇಕು ಅಂತ.
ನನ್ನ ಚೇತನ್ ನನ್ನ ಬಳಿ ಕೇಳ್ದ, ಅತ್ತೆ ನಿಜ ಹೇಳಿ, ಈ 2 ಕೆಜಿ ತೂಕ ಹೊತ್ತು ತಿರುಗ್ತಿರಲ್ಲ, ನಿಮಗೆ ಭಾರ ಅನ್ಸೋದಿಲ್ವೇ ಅಂತ. ಅವನ ಮಾತನ್ನ ಕೇಳಿ ನನಗೆ ನಗು ತಡೆಯೋದಕ್ಕೆ ಆಗಲಿಲ್ಲ. ಇದರ ನಂತರ ಚೇತನ್ ನನ್ನೊಂದಿಗೆ ಸಾಕಷ್ಟು ಮುಕ್ತವಾಗಿ ಬೆರೆತ ಮತ್ತು ಈಗ ಅವನು ಹೆಚ್ಚಿಗೂ ನಾಚಿಕೆ ಪಡ್ತಾ ಇರಲಿಲ್ಲ. ಇದರಿಂದ ನನಗೂ ಸಂತೋಷವಾಯಿತು, ಯಾಕಂದ್ರೆ ನನ್ನ ಸಮಯ ಕೂಡ ಚೆನ್ನಾಗಿ ಕಳೀತಾ ಆಯಿತು. ಚೇತನ್ ಬಂದು 11ರಿಂದ 12-13 ತಿಂಗಳು ಕಳೆದಿದ್ವು. ಅವನು ನನ್ನೊಂದಿಗೆ ತುಂಬಾ ಬೆರೆತು ಹೋಗಿದ್ದ. ಅವನು ಹೊರಗಿನ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದ, ಮಾರುಕಟ್ಟೆಯಿಂದ ಸಾಮಾನು ತರ್ತಾ ಇದ್ದ ಮತ್ತು ತನ್ನ ಮಾವನನ್ನ ಹೊರಗಡೆ ಕರೆದುಕೊಂಡು ಹೋಗ್ತಾ ಇದ್ದ. ನನ್ನ ಸೇವೆಯನ್ನು ಕೂಡ ಬಹಳವಾಗಿ ಮಾಡತೊಡಗಿದ್ದ. ಸಂಜೆ ನನ್ನ ತಲೆ ಒತ್ತುತ್ತಾ ಇದ್ದ ಮತ್ತು ಕೆಲವೊಮ್ಮೆ ನನ್ನ ಶರೀರಕ್ಕೂ ವಿಶ್ರಾಂತಿ ನೀಡುತ್ತಾ ಇದ್ದ. ಆದರೆ ನನ್ನ ಆಸೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ವು ಮತ್ತು ನನ್ನ ಗಂಡನ ಸ್ಥಿತಿ ಇನ್ನೂ ಮೊದಲಿನಂತೇನೇ ಇತ್ತು. ಈಗ ಎಲ್ಲವೂ ನನ್ನ ಸಹನೆಯ ಮೀರಿದ ನಂತರ ಈ ಸಮಯದಲ್ಲಿ ಚೇತನ್ ಮಾತ್ರ ನನಗೆ ಸಹಾಯ ಮಾಡಬಲ್ಲವನು ಅಂತ ಯೋಚನೆ ಮಾಡಿದೆ. ನನಗೆ ನಮ್ಮನೆ ಪಕ್ಕದಲ್ಲೂ 3 ಹುಡುಗರು ಓದುತ್ತಾ ವಾಸ ಮಾಡ್ತಾ ಇದ್ರು. ಅವರು ಕೂಡ ನನ್ನನ್ನೇ ನೋಡ್ತಾ ಇದ್ರು. ನಾನು ಟೆರೆಸ್ ಮೇಲೆ ಕೂದಲು ಒಣಗಿಸೋದಕ್ಕೆ ಅಥವಾ ಬಟ್ಟೆ ಒಣಗಿಸೋದಕ್ಕೆ ಹೋದಾಗ ಅವರು ನನ್ನನ್ನೇ ನೋಡ್ತಾ ಇದ್ರು. ಮೊದಲು ಅವರಲ್ಲೊಬ್ಬ ಹಿಡಿಯೋಣ ಅಂತ ಅನ್ಕೊಂಡೆ. ಆದರೆ ಯೋಚನೆ ಮಾಡಿ, ನಾನು ಈ ಮನೆ ಗೌರವ ಕಾಪಾಡಬೇಕು, ನಾಳೆ ಯಾರಿಗ್ ಗೊತ್ತು, ಅವರಲ್ಲಿ ಯಾರಾದರೂ ನನ್ನನ್ನ ಅಥವಾ ನನ್ನ ಗಂಡನ ಮರ್ಯಾದೆ ತೆಗೆಯಬಹುದು. ಅದರಿಂದ ನಾನು ಅವನಿಗೆ ಪ್ರಾಮುಖ್ಯತೆ ನೀಡಲಿಲ್ಲ, ಆ ಹುಡುಗರಿಗೆ. ಆದರೆ ಚೇತನ್ ಮನೆಯವನೇ ಆಗಿದ್ದಾನೆ, ಹಾಗಾಗಿ ಅವನೇ ನನಗೆ ಸಹಾಯ ಮಾಡಬಲ್ಲ ಅಂತೇಳಿ ನಿರ್ಧಾರ ಮಾಡಿದೆ. ಇಂದು ನಾನು ಚೇತನ್ನ ಸಹಾಯ ಪಡೆಯಲೇಬೇಕಂತೇಳಿ ಗಟ್ಟಿ ಪ್ಲಾನ್ ಮಾಡಿದೆ. ಅದರ ನಂತರ ಅಡುಗೆ ಮನೆಗೆ ಊಟ ಮಾಡೋದಕ್ಕೆ ಹೋದೆ. ಚೇತನ್ ಸ್ನಾನ ಮುಗಿಸಿ ಫ್ರೆಶ್ ಆಗಿ ಅಡುಗೆ ಮನೆಗೆ ಬಂದಾಗ ನಾನು ಹಾಲು ತೆಗೆಯೋ ನೆಪ ಮಾಡಿದೆ. ಎಲ್ಲಿಂದ ಅಂತ ಗೊತ್ತಲ್ಲ? ನಾನು ಅಡುಗೆ ಮನೆಯಲ್ಲಿ ನನ್ನ ಬಿಂದಿಗೆಯಿಂದ ಹಾಲನ್ನು ತೆಗಿತಾ ಇದ್ದೆ. ನನ್ನ ಮಗಳು ಈಗ ಅಜ್ಜಿ ಮನೆಗೆ ಹೋಗಿದ್ದಾಳೆ, ಯಾಕಂದ್ರೆ ಅವಳನ್ನು ನೋಡ್ಕೊಳ್ಳೋದಕ್ಕೆ ಇಲ್ಲಿ ಯಾರೂ ಇರಲಿಲ್ಲ. ಈಗ ಉಳಿದ ಹಾಲನ್ನ ನಾನೇ ತೆಗಿಬೇಕಾಗಿತ್ತು, ಯಾಕಂದ್ರೆ ತುಂಬಾ ಭಾರ ಆಗೋಗಿತ್ತು. ಮನೆಯಲ್ಲಿ ನನ್ನ ಗಂಡ ಮತ್ತು ಚೇತನ್ ಹೊರತುಪಡಿಸಿ ಯಾರೂ ಇಲ್ಲದ ಕಾರಣ ನನಗೆ ಭಯ ಇರಲಿಲ್ಲ. ಚೇತನ್ ಒಳಗೆ ಬಂದ ತಕ್ಷಣ ನನ್ನನ್ನು ನೋಡಿ ಗಾಬರಿಯಾಗ್ಬಿಟ್ಟ. ಸಾರಿ ಅತ್ತೆ, ನನ್ನನ್ನು ಕ್ಷಮಿಸಿ, ನಾನು ನೋಡ್ಲಿಲ್ಲ ಅಂಥೇಳಿ ಹೊರಗೆ ಹೋಗತೊಡಗಿದ. ಆಗ ನಾನು ಅವನನ್ನ ಸ್ಟಾಪ್ ಮಾಡಿದೆ. ಅರೆ ಚೇತನ್, ಏನಾಯ್ತು? ಪರವಾಗಿಲ್ಲ, ಒಳಗ್ ಬಾ ಚೇತನ್ ಅಂತ ಹೇಳ್ದೆ. ಅರೆ ಅತ್ತೆ, ನೀವು ಈ ಸ್ಥಿತಿಯಲ್ಲಿ ಇರುವಾಗ ನಾನು ಹೇಗೆ ಒಳಗೆ ಬರಲಿ ಅಂತ ನಾನು ಹೇಳ್ದೆ. ಹಾಗೆ ಹೀಗೆ ಅನ್ಬೇಡ, ಬೇಗ ಬಂದು ನನಗೆ ಹೆಲ್ಪ್ ಮಾಡು, ಒಬ್ಬಳಿಗೆ ತೆಗೆಯೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ. ಚೇತನ್ನ ಮನಸ್ಸು ಕೂಡ ಇತ್ತು, ಆದರೆ ನಾನು ಅವನ ಅತ್ತೆಯಾಗಿದ್ರಿಂದ ಅವನು ಸ್ವಲ್ಪ ಸಂಕೋಚ ಅನುಭವಿಸ್ತಾ ಇದ್ದ. ನಂತರ ನಾನು ಹೇಳ್ದೆ, ಅರೆ ಇಷ್ಟೇನ್ ನಾಚಿಕೆ ಪಡ್ತಾ ಇದೆಯಾ, ಈಗ ಬೇಗ ಬಾ ಮತ್ತು ನನಗೆ ಸಹಾಯ ಮಾಡು ಅಂತ. ಮೆಲ್ಲಗೆ ಚೇತನ್ ಅಡಿಗೆ ಮನೆಗೆ ಬಂದ ಮತ್ತು ಹತ್ತಿರ ಬಂದು ನಿಂತ. ಅವನು ನನ್ನನ್ನೇ ನೋಡ್ತಾ ನಿಂತುಬಿಟ್ಟ. ಆಗ ನಾನು ಹೇಳ್ದೆ, ಹೀಗೇನ್ ಗುರಾಯಿಸ್ತಾ ಇದ್ಯಾ, ನೀವರೆಗೆ ನೋಡಿಲ್ವೇ? ಚೇತನ್ ಹೇಳ್ದ, ತಾಯಿ ಮೇಲಾಣೆ ಅತ್ತೆ, ನನಗೆ ಹೇಗಾಗ್ತಾ ಇದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ತುಂಬಾ ಚೆನ್ನಾಗಿದೆ ಅತ್ತೆ. ನಾನು ಹೇಳ್ದೆ ಹೊಗಳೋದನ್ನ ಬಿಡು. ನಾನು ಹೇಳ್ದೆ ಹೊಗಳೋದನ್ನ ಬಿಡು ಮತ್ತು ಇಲ್ಲಿ ನನಗೆ ಸಹಾಯ ಮಾಡು ಅಂತ. ಆಗ ಚೇತನ್ ಹೇಳ್ದ, ಅತ್ತೆ ನನಗೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಆಗ ನಾನು ಹೇಳ್ದೆ, ಅರೆ ಹುಚ್ಚ, ಇದರಲ್ಲಿ ಏನೂ ಮಾಡಬೇಕಿಲ್ಲ, ಇದೀಕೋ ಹಿಡ್ಕೋ ಮತ್ತು ಮೆಲ್ಲಗೆ ಒತ್ತು. ಸ್ವಲ್ಪ ಸಮಯದ ನಂತರ ಚೇತನ್ನ ಸಹಾಯದ ಕೈಗಳು ವೇಗವಾದವು. ಜೋರಾಗಿ ಒತ್ತೋದಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಮುಂದೆ ಬಾಗಿ ಸರಿಯಾಗಿ ಕೆಲಸ ಮಾಡೋ ಸಮಯ ಬಂದಿದೆ ಅಂತ ಯೋಚನೆ ಮಾಡಿದೆ. ಆದರೆ ನಾನು ಬಾಗುವಷ್ಟರಲ್ಲಿ ಚೇತನ್ ಕೆಲಸ ಮೊದಲೇ ಮುಗಿದೋಗ್ಬಿಡ್ತು, ಎಲ್ಲ ಹೊರಗೆ ಬಂದ್ಬಿಡ್ತು, ಹೊರಗೆ ಚೆಲ್ಬಿಡ್ತು. ಇದನ್ನು ನಾನು ನೋಡಿದೆ. ಅದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು, ಆದರೆ ನಗು ಕೂಡ ಬಂತು. ನಾನು ಕೋಪದಿಂದ ಚೇತನನ್ನ ಹೊಡೆಯುತ್ತಾ ಹೇಳ್ದೆ, ಇದೇನ್ ಮಾಡಿದ್ಯೋ ಹುಚ್ಚ, ನೀನು ಶುರುವಾಗೋ ಮೊದಲೇ ಮುಗಿಸ್ಬಿಟ್ಟಿಯಲ್ಲ. ಇದಾದ ನಂತರ ಚೇತನ್ನ ಒಂದು ಅಮಲು, ಆ ಒಂದು ಮಜಾ ಇಳಿದಾಗ ಅವನು ಗಾಬರಿಯಿಂದ ಹೇಳ್ದ, ಸಾರಿ ಅತ್ತೆ, ಸಾರಿ, ನಾನಿಂಥ ಕೆಲಸವನ್ನ ಈ ಮೊದಲು ಮಾಡಿರಲಿಲ್ಲ, ಅದರಿಂದ ಹೇಗಾಯಿತು, ನಾನು ಈಗಲೇ ಹೋಗಿ ಸ್ವಚ್ಛ ಮಾಡಿ ಬರ್ತೇನೆ ಅಂತ. ಅವನು ನನ್ನ ಒಂದು ಮಾತನ್ನು ಕೇಳದೆ ತಕ್ಷಣ ಅಡುಗೆ ಮನೆಯಿಂದ ಓಡು ಹೋದ. ನಾನು ಅವನನ್ನು ಹೆಚ್ಚೊತ್ತು ತಡೆಯೋದಕ್ಕೆ ಪ್ರಯತ್ನಿಸ್ತಿರ್ಲಿಲ್ಲ, ಯಾಕಂದರೆ ಇದು ಅವನಿಗೆ ಅಷ್ಟು ಸುಲಭವಾಗಿರಲಿಲ್ಲ ಅಂತೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೆ.
ಫಸ್ಟ್ ಟೈಮ್ ಅಲ್ವಾ ಅವನಿಗೆ. ಈ ಗದ್ದಲದಲ್ಲಿ ಇಂದು ಊಟನೇ ತಡವಾಗಿತ್ತು. ಆದ್ದರಿಂದ ನಾನು ಬೇಗ ಊಟವನ್ನು ತಯಾರಿಸಿ ರಾಜೇಶ್ ಅವರ ಕೋಣೆಗೆ ನೀಡೋದಕ್ಕೆ ಹೋದೆ. ರಾಜೇಶ್ ಕೂಡ ಕೂತ್ಕೊಂಡು ಊಟಕ್ಕಾಗಿ ಕಾಯ್ತಾ ಇದ್ರು. ರಾಜೇಶ್ ಪೂರ್ತಿ ನೇರ ಮತ್ತು ಸರಳ ಸ್ವಭಾವದ ಮನುಷ್ಯ. ಅವರು ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ. ನಾನು ಅವರಿಗೆ ಊಟ ತಂದಾಗ ಪೂರ್ತಿ ಬೆವರಿನಿಂದ ನೆನೆದು ಬಿಟ್ಟಿದ್ದೆ. ನನ್ನನ್ನು ನೋಡಿ ಅವ್ರು ಹೇಳಿದ್ರು, ಇಷ್ಟೊಂದು ಅವಸರ ಯಾಕೆ ಮಾಡ್ತೀಯ ಸಂಗೀತ, ಮೆಲ್ಲಗೆ ಕೆಲಸ ಮಾಡಬಾರ್ದೆ, ನೋಡು ನಿನ್ನ ಸ್ಥಿತಿ ಹೇಗಾಗಿದೆ ಅಂತೇಳಿ. ಆಗ ನಾನು ಅವ್ರನ್ನ ಕೆಣಕುತ್ತಾ ಹೇಳಿದೆ, ಇದೇನೂ ಇಲ್ಲ, ನೀವು ಕೆಲಸ ಮಾಡುವಾಗ ನನ್ನ ಸ್ಥಿತಿ ಇದಕ್ಕಿಂತ ಕೆಟ್ಟದಾಗಿರುತ್ತೆ ಅಂತಂದರೆ ನೀವು ಮಾಡೋವಾಗ ನನ್ನ ಪರಿಸ್ಥಿತಿ ಇದಕ್ಕಿಂತ ಕೆಟ್ಟದಾಗಿರುತ್ತೆ ಅಂಥೇಳಿ. ನಾನು ನಿಮ್ಮನ್ನು ನಿಲ್ಲಿಸೋದಕ್ಕೆ ಹೇಳಿದ್ರು ನೀವು ನೋ ಅಂಥೇಳಿ ನಿಮ್ಮ ಸ್ಪೀಡನ್ನು ಡಬಲ್ ಮಾಡ್ತೀರಿ, ಅಷ್ಟೊಂದು ಜೋರಾಗಿ ಮಾಡ್ತೀರಿ. ನನ್ನ ಬಾಯಿಂದ ಇದನ್ನು ಕೇಳಿ ನನ್ನ ಗಂಡ ಮುಗುಳ್ಲಕ್ಕೂ, ನೀನು ಕೂಡ ಸಂಗೀತ ಎಲ್ಲಿಯ ಮಾತನ್ನ ಎಲ್ಲಿಗೆ ತರ್ತೀಯಾ ಅಂತಂದ್ರು. ನಂತರ ರಾಜೇಶ್ ಊಟ ಮಾಡಿದ್ರು ಮತ್ತು ನಾನು ಅವನಿಗೆ ಔಷಧಿಯನ್ನ ಕೊಟ್ಟೆ. ಔಷಧಿ ತೆಗೆದುಕೊಂಡ ನಂತರ ರಾಜೇಶ್ಗೆ ನಿದ್ದೆ ಬಂತು ಮತ್ತು ಅವರು ವಿಶ್ರಾಂತಿ ಪಡೆಯಲಾರಂಭಿಸಿದ್ರು. ನಾನು ಸಾಕಷ್ಟು ಸುಸ್ತಾಗೋಗ್ಬಿಟ್ಟಿದ್ದೆ. ಆದ್ದರಿಂದ ನಾನು ಸ್ನಾನ ಮಾಡಿ ಫ್ರೆಶ್ ಆದೆ. ನಂತರ ನಾನು ಚೇತನ್ನ ಕೋಣೆಗೆ ಅವನನ್ನು ನೋಡೋದಕ್ಕೆ ಹೋದಾಗ ಅವನು ಕೂಡ ಮಲಗಿದ್ದ. ನಂತರ ನಾನು ಬಂದು ವಿಶ್ರಾಂತಿ ಪಡೆದೆ. ಸಂಜೆ ನಾನು ಚೇತನ್ಗೆ ಚಹಾ ಕೊಡೋದಕ್ಕೆ ಹೋದಾಗ ಅವನು ಕುಳಿತು ಫೋನನ್ನು ಬಳಸ್ತಾ ಇದ್ದ. ನನ್ನನ್ನು ನೋಡಿ ಅವನ ಮುಖದಲ್ಲಿ ನಗು ಬಂತು. ನಾನು ಅವನನ್ನು ನೋಡಿ ನಗುತ್ತಾ ಕೇಳಿದೆ, ಏನ್ ವಿಷಯ ಚೇತನ್, ಇವತ್ತು ನೀನು ತುಂಬ ಸೋಮಾರಿಯಾದಂತೆ ಕಾಣಿಸ್ತಾ ಇದೆಯಾ? ಚೇತನ್ ಹೇಳ್ದ, ಅತ್ತೆ, ನಾನು ಮೊದಲ ಬಾರಿಗೆ ಅಂತಹ ಕೆಲಸದ ಅನುಭವ ಪಡೆದೆ. ದಯವಿಟ್ಟು ನೀವು ಬೇಜಾರು ಮಾಡ್ಕೊಳ್ಬೇಡಿ. ನಿಜ ಹೇಳ್ತೀನಿ, ನನ್ನಿಂದ ಕೆಲಸ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಆಗ ನಾನು ಅವನನ್ನು ತಡೆಯುತ್ತಾ ಹೇಳ್ದೆ, ಅರೆ ದಡ್ಡ, ನಾನು ಯಾವಾಗ ಬೇಜಾರು ಮಾಡಿಕೊಂಡೆ? ನಿಜ ಹೇಳಬೇಕಂದ್ರೆ ನನಗೂ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದಾದ ನಂತರ ನಾನು ಚೇತನ್ಗೆ ಚಹಾ ನೀಡಿ ಅವನ ಜೊತೆ ಕುಳಿತು ಕುಡಿಯತೊಡಗಿದೆ. ನಾವು ಮಾತಾಡತೊಡಗಿದ್ವು. ಇಂದು ಚೇತನ್ನ ಬಾಯಿಂದ ನನಗಾಗಿ ಕೇವಲ ಹೊಗಳಿಕೆಗಳು ಬರ್ತಾ ಇದ್ವು. ಅವನು ನನ್ನನ್ನು ಹೊಗಳ್ತಾನೇ ಇದ್ದ, ಅತ್ತೆ ನೀವು ತುಂಬ ಒಳ್ಳೆಯವರು, ನಾನು ಇಡೀ ಜೀವನ ನಿಮ್ಮ ಮನೆಯಲ್ಲೇ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಈ 13 ದಿನಗಳಲ್ಲಿ ನನಗೆ ಸ್ವರ್ಗದಂತಹ ಅನುಭವ ಆಗಿದೆ, ಅದರಲ್ಲೂ ನಿಮ್ಮ ಸೌಂದರ್ಯ. ನಾನು ನಗುತ್ತಾ ಹೇಳ್ದೆ, ಇಂದು ನಿನ್ನ ಬಾಯಿಂದ ಕೇವಲ ಹೊಗಳಿಕೆಗಳೇ ಬರ್ತಾ ಇದ್ದಾವೆ ಚೇತನ್ ಅಂತ. ನನ್ನ ಕೈ ಹಿಡಿದು ಹೇಳ್ದ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಅತ್ತೆ, ಈಗ ನೀವು ಕೂಡ ನನ್ನ ಕೆಲಸದಲ್ಲಿ ನನಗೆ ಸಹಾಯ ಮಾಡಬೇಕು. ಈಗ ನೀವು ನನ್ನ ಮಾತನ್ನು ಕೇಳಲೇಬೇಕು. ಪ್ಲೀಸ್ ಅತ್ತೆ, ಬೇಡ ಅನ್ಬೇಡಿ. ಕೇವಲ ಒಂದು ಸಾರಿಗಾಗಿ ನನ್ನ ಕೆಲಸದವಳಾಗ್ಬಿಡಿ ಅಂತ. ಚೇತನ್ ಇದನ್ನು ಹೇಳುವಾಗ ಅವನ ಮುಖ ಕೆಂಪು ಟೊಮೆಟೊದಂತೆ ಆಗಿತ್ತು ಮತ್ತು ನನ್ನ ನಗು ಹೊರ ಬಂತು. ನಾನು ಅವನ ತಲೆಯ ಮೇಲೆ ಕೈ ಸವರುತ್ತಾ ಹೇಳ್ದೆ, ಅಯ್ಯೋ ಹುಚ್ಚ, ಯಾಕಿಷ್ಟೊಂದು ಗಂಭೀರವಾಗ್ತಾ ಇದೆಯಾ ಹೇಳು. ನಾನು ಎಂದಾದರೂ ನಿನಗೆ ಯಾವುದಕ್ಕಾದರೂ ಬೇಡ ಅಂತಂದಿದ್ದೇನೆಯೇ? ಹೀಗಿದ್ದರೂ ಈಗ ನಿನ್ನ ಮಾವ ನನ್ನ ಕೆಲಸದಲ್ಲಿ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀನು ಇಷ್ಟಕ್ಕೆ ನಾಚಿಕೆ ಪಡಬೇಡ. ಹೀಗಾದ್ರೆ ಹೇಗೆ? ಇಂದಿನಿಂದ ನೀನು ನಿನ್ನ ಅತ್ತೆ ಅಂತ ತಿಳಿದ್ರೆ ಕೆಲಸದವಳಂತೆ ತಿಳಿ ಚೇತನ್ ಅಂತ ಹೇಳ್ದೆ. ಅತ್ತೆ, ಇನ್ನೊಂದು ವಿಷಯ ಇದೆ, ನನಗಂತೂ ಕೆಲಸ ಮಾಡ್ತಾ ಇದ್ದಂತೆ ಮುಗಿದು ಹೋಗುತ್ತೆ. ನಾನು ತುಂಬ ಕೆಲಸ ಮಾಡ್ತೇನೆ. ನಾನು ಅವನಿಗೆ ಹೇಳ್ದೆ, ಅದರ ಬಗ್ಗೆ ಚಿಂತೆ ಮಾಡಬೇಡ, ಅದರ ವ್ಯವಸ್ಥೆ ನಾನು ಮಾಡ್ತೇನೆ, ನೀನು ಬರೀ ಕೆಲಸಕ್ಕೆ ಸಿದ್ಧ ಆಗಿರು ಅಂದ ತಕ್ಷಣ ಚೇತನ್ ಖುಷಿಯಾಗಿ ಥ್ಯಾಂಕ್ಸ್ ಅತ್ತೆ ಅಂಥೇಳಿ ನನ್ನ ಜಪ ಮಾಡತೊಡಗದ. ಇದರ ನಂತರ ನಾನು ಹೋದೆ, ಯಾಕಂದ್ರೆ ಸಂಜೆ ಆಗ್ತಾ ಇತ್ತು ಮತ್ತು ನನಗೆ ರಾಜೇಶ್ ಅವರಿಗೆ ಸ್ನಾನ ಮಾಡಿಸ್ಬೇಕಿತ್ತು. ರಾಜೇಶ್ ಅವರು ಸ್ನಾನ ಮಾಡಿದ ನಂತರ ಚೇತನ್ ಅವರನ್ನ ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋದ. ಆಮೇಲೆ ನಾನು ಬೇಗ ಎಲ್ಲ ಕೆಲಸ ಮುಗಿಸಿ ಅವನು ಬರೋಷ್ಟರಲ್ಲಿ ಊಟ ಸಿದ್ಧಪಡಿಸಿದೆ. ಆಮೇಲೆ ಬಂದ ತಕ್ಷಣ ಚೇತನ್ ಕೈಕಾಲು ತೊಳೆದು ಊಟಕ್ಕೆ ಕುಳಿತ. ಅಷ್ಟರಲ್ಲಿ 9 ಗಂಟೆ ಆಗಿತ್ತು ಮತ್ತು ರಾಜೇಶ್ ಅವರ ಔಷಧಿ ಸಮಯ ಆಗಿತ್ತು. ಆದ್ದರಿಂದ ನಾನು ಅವರನ್ನ ಕೋಣೆಗೆ ಕರ್ಕೊಂಡು ಹೋಗಿ ಔಷಧಿಯನ್ನ ನೀಡಿದೆ. ರಾಜೇಶ್ ಅವರ ಮೆಡಿಸಿನ್ನಲ್ಲಿ ನಿದ್ರೆ ಮಾತ್ರೆಗಳು ಇರ್ತಾ ಇದ್ವು. ಇದರಿಂದ ಅವನಿಗೆ ಹೆಚ್ಚು ನೋವಾಗದೆ ಸುಲಭವಾಗಿ ನಿದ್ದೆ ಬರಲಿ ಅಂಥೇಳಿ ರಾಜೇಶ್ ಔಷಧಿ ತಗೊಂಡು ಬೇಗನೆ ಮಲ್ಕೊಂಡ್ಬಿಟ್ರು. ನಾನು ಅವರು ತಲೆ ಒತ್ತಾ ಇದ್ದೆ.
ರಾಜೇಶ್ ಮಲಗಿದ್ದಾರೆ ಅಂತೇಳಿ ಗೊತ್ತಾದ ತಕ್ಷಣ ನಾನು ಸ್ನಾನ ಮಾಡೋದಕ್ಕೆ ಹೋದೆ. ಸ್ನಾನ ಮಾಡಿ ನಾನು ಕೆಂಪು ಬಣ್ಣದ ಸೀರೆಯನ್ನು ಉಟ್ಟು ಕೂದಲನ್ನು ಕಟ್ಟಿ ಸೆಂಟು ಪರ್ಫ್ಯೂಮ್ ಎಲ್ಲವನ್ನು ಹಾಕ್ಕೊಂಡೆ. ಸಾಮಾನ್ಯವಾಗಿ ನಾನು ಮೇಕಪ್ ಮಾಡೋದಿಲ್ಲ, ಆದರೆ ಇವತ್ತು ಮುಖ ಫಳಫಳ ಅಂತ ಹೊಲೀಲಿ ಅಂತೇಳಿ ಸ್ವಲ್ಪ ಮಾಡಿಕೊಂಡೆ. ಪೂರ್ತಿಯಾಗಿ ರೆಡಿಯಾದ ನಂತರ ನಾನು ನನ್ನ ಅಲ್ಮೇರಾದಿಂದ ಪವರ್ ಬರೋ ಗುಳಿಗೆಯನ್ನು ತೆಗೆದೆ. ಅದನ್ನು ಅಪರೂಪಕ್ಕೆ ರಾಜೇಶ್ ತೆಗೆದುಕೊಳ್ತಾ ಇದ್ರು. ಅಡುಗೆ ಮನೆಗೆ ಹೋಗಿ ಅರಿಶಿಣ ಬಾದಾಮಿ ಹಾಲನ್ನು ಸಿದ್ಧಪಡಿಸಿ ಅದರಲ್ಲಿ ಆ ಗುಳಿಗೆಯನ್ನು ಹಾಕಿದೆ. ಹೀಗೆ ಮಾಡುತ್ತಾ ರಾತ್ರಿ 11 ಗಂಟೆ ಆಯಿತು. ಆಮೇಲೆ ನಾನು ಹಾಲಿನ ಲೋಟದೊಂದಿಗೆ ಚೇತನ್ನ ರೂಮ್ಗೆ ಹೋದೆ. ಚೇತನ್ ಆತುರದಿಂದ ನನಗಾಗಿ ಕಾಯ್ತಾ ಇದ್ದ. ನಾನು ಒಳಗೆ ಬರ್ತಾ ಇದ್ದಂತೆ ಅವನು ಎದ್ದು ನಿಂತು ನನ್ನನ್ನೇ ನೋಡೋದಕ್ಕೆ ಶುರು ಮಾಡ್ದ. ಅವನು ಏನೂ ಮಾತನಾಡದೇ ಇದ್ದಾಗ ನಾನೇ ಕೇಳಿದೆ, ಹೀಗೇನು ಯೋಚನೆ ಮಾಡ್ತಾ ಇದ್ಯಾ, ಹೀಗೇನು ನೋಡ್ತಾ ಇದ್ಯಾ ಅಂತ. ನಾನು ಹೇಗಿದ್ದೇನೆ ಚೇತನ್ ಅಂತ ಸಂಕೋಚದಿಂದ ಕೇಳಿದೆ. ಅವನು ಸಂಕೋಚದಿಂದ ಹೇಳ್ದ, ಅತ್ತೆ ಮನಸ್ಸು ನಿಮ್ಮನ್ನು ಈಗಲೇ ತಿಂದು ಬಿಡೋಣ ಅನ್ನಿಸ್ತಾ ಇದೆ ಅಂತ. ನಾನು ನಗುತ್ತಾ ಹಾಲಿನ ಲೋಟವನ್ನು ಕೊಟ್ಟು ಹೇಳಿದೆ, ನನ್ನನ್ನು ತಿನ್ನೋದಕ್ಕೆ ಅಗತ್ಯ ಇಲ್ಲ, ನೀನು ಇದನ್ನು ಕುಡಿ ಚೇತನ್. ಬೇಗನೆ ಕುಡ್ದ. ನಾನು ಹೇಳ್ದೆ, ಸರಿ ಈಗ ಬೇಗ ಪೂಜೆ ಶುರು ಮಾಡೋಣ ಚೇತನ್. ಕೇಳ್ದ, ಅತ್ತೆ ಪೂಜೆ ಅಂತ ಶುರು ಮಾಡ್ತೇನೆ, ಆದರೆ ನೀವು ದೀಪಕ್ಕೆ ಎಣ್ಣೆ ಹಾಕ್ತಿರೋ ಅಥವಾ ನೇರವಾಗಿ ಪೂಜೆ ಮಾಡ್ತಿರೋ ಅಂತ. ನಾನು ನಗುತ್ತಾ ಹೇಳ್ದೆ, ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ, ನಾನು ಮೊದಲೇ ಎಣ್ಣೆ ಹಾಕ್ಕೊಂಡು ಬಂದಿದ್ದೇನೆ. ಇದರ ನಂತರ ನಡೆದಿದ್ದನ್ನು ಹೇಳೋದಕ್ಕೆ ನನಗೂ ನಾಚಿಕೆ ಆಗ್ತಾ ಇದೆ. ಯಾಕೆಂದರೆ ನಾನು ಚೇತನನ್ನು ಈವರೆಗೆ ಮಗು ಅಂತ ಅನ್ಕೊಂಡಿದ್ದೆ. ಆದರೆ ಅವನು ಪೂಜೆನಲ್ಲಿ ನನ್ನ ಗಂಡನನ್ನು ಮೀರಿಸ್ದ. ಚೇತನ್ ಮೊದಲು ನನ್ನ ಹೂವಿನ ರುಚಿಯನ್ನು ನೋಡ್ದ. ಅಂದರೆ ಕಾಜು ಕಟ್ಲಿ ರಿಷಬ್ ಇರುತ್ತಲ್ಲ, ಅದರ ರುಚಿಯನ್ನು ನೋಡ್ದ. ನನ್ನ ಗಂಡ ಈವರೆಗೆ ಆ ಹೂವಿನ ರುಚಿಯನ್ನು ತಿಂದಿರಲಿಲ್ಲ. ಅವನು ನೇರವಾಗಿ ಪೂಜೆ ಶುರು ಮಾಡ್ತಾ ಇದ್ದ. ನಾನು ಚೇತನ್ಗೆ ಹೇಳ್ದೆ, ಈಗ ಸಾಕು ಮಾಡು, ಇನ್ನು ಎಷ್ಟೊತ್ತು ಅಂತ ನನ್ನ ಹೂವನ್ನು ತಿಂತೀಯಾ? ಅವನು ಹೇಳ್ದ, ಇಲ್ಲ ಅತ್ತೆ, ನಿಮಗೆ ಗೊತ್ತಿಲ್ಲ, ಇದಿಷ್ಟೊಂದು ರುಚಿಯಾಗಿದೆ, ಸಿಹಿಯಾಗಿದೆ ಅಂತ. ಇದಕ್ಕಾಗಿ ನಾನು ಹುಚ್ಚರಾಗಿರ್ತೇವೆ. ಇದು ಚೇತನ್ನ ಮೊದಲ ಪೂಜೆಯಾಗಿತ್ತು. ಆದ್ದರಿಂದ ಅವನು ಅರ್ಧ ಗಂಟೆಗಿಂತ ಹೆಚ್ಚು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ನಾನಂತೂ ಹೆಚ್ಚು ಸುಸ್ತಾಗಲಿಲ್ಲ. ಆದರೆ ಚೇತನ್ ಬೆವರಿನಿಂದ ನೆನೆದೋಗ್ಬಿಟ್ಟಿದ್ದ. ನನಗೂ 1-2 ತಿಂಗಳ ನಂತರ ಪೂಜೆಯ ಕೆಲಸ ಸಿಕ್ಕಿತ್ತು. ಆದ್ದರಿಂದ ನಾನು ತುಂಬ ಸಂತೋಷವಾಗಿದ್ದೆ. ನಂತರ ಚೇತನ್ ಸುಸ್ತಾಗಿ ವಿಶ್ರಾಂತಿ ಪಡೆಯೋದಕ್ಕೆ ಶುರು ಮಾಡ್ದ. ನಾನು ಅಲ್ಲೇ ಇದ್ದೆ. ನಾನು ಅವನನ್ನು ಕೇಳಿದೆ, ಹೇಗನ್ನಿಸ್ತು ಮೊದಲ ಬಾರಿ ಪೂಜೆ ಮಾಡಿ? ಚೇತನ್ ಉತ್ತರಿಸ್ದ, ಅತ್ತೆ ನಿಜ ಹೇಳ್ಬೇಕಂದ್ರೆ ಜೀವನದ ಎಲ್ಲಾ ಸುಖಗಳು ಒಂದೇ ಬಾರಿಗೆ ಸಿಕ್ಕಿದಂತೆ ಅನ್ಸಿದ್ವು. ನೀವು ಜಗತ್ತಿನ ಅತ್ಯಂತ ಒಳ್ಳೆಯ ಅತ್ತೆ. ನಂತರ ನಾನು ಮಾತಾಡ್ತಾ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದಾಗ ನನಗೆ ಪೂರ್ತಿ ಫ್ರೆಶ್ ಅಂತ ಅನ್ಸೋದಕ್ಕೆ ಶುರುವಾಯಿತು. ನಾನು ಎದ್ದು ಚಹಾ ನಾಷ್ಟ ತರಿಸಿ ರಾಜೇಶ್ಗೆ ನೀಡಿ ಬಂದೆ. ನಂತರ ನಾನು ಚೇತನ್ಗೂ ಕೂಡ ಚಹಾ ನೀಡೋದಕ್ಕೆ ಹೋದಾಗ ಅವನು ಎದ್ದಿದ್ದ. ಚಹಾ ತೆಗೆದುಕೊಂಡು ಅವನು ನನ್ನನ್ನು ಕೇಳ್ದ, ಅತ್ತೆ ನನಗೆ ಭಯ ಆಗ್ತಾ ಇದೆ, ನಾವೇನಾದರೂ ತಪ್ಪು ಪೂಜೆ ಮಾಡಲಿಲ್ಲ ಅಲ್ವಾ ಅಂತ. ನನಗನ್ನಿಸ್ತು ಬಹುಶಃ ಚೇತನ್ಗೆ ಪಶ್ಚಾತ್ತಾಪ ಆಗ್ತಾ ಇದೆ ಅಂತ ಹೇಳಿ. ನಾನು ಅವನಿಗೆ ಸಮಾಧಾನ ಮಾಡ್ತಾ ಹೇಳಿದೆ, ಚೇತನ್ ನೀನು ಹಾಗೆ ಯೋಚನೆ ಮಾಡಬೇಡ, ನಿಜ ಹೇಳಬೇಕು ಅಂದರೆ ಇದು ನನ್ನ ಅನಿವಾರ್ಯತೆಯಾಗಿತ್ತು ಅಂತ. ಯಾಕಂದರೆ ನಿನ್ನ ಮಾವ 7-8 ತಿಂಗಳವರೆಗೆ ಗುಣಮುಖ ಆಗೋದಕ್ಕೆ ಸಾಧ್ಯ ಇಲ್ಲ ಮತ್ತು ನನ್ನಿಂದ ಅಷ್ಟೊಂದು ಕಾಯೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅಂತ. ಆದರೆ ನೀನು ಪೂಜೆ ಮಾಡೋದಕ್ಕೆ ನನಗೆ ತುಂಬ ಸಹಾಯ ಮಾಡಿದ್ಯಾ, ದಯವಿಷ್ಟು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಬೇಡ ಅಂತ. ಮತ್ತು ಇದರ ಬಗ್ಗೆ ಯಾರೊಂದಿಗೂ ಕೂಡ ಹೇಳಬೇಡ ಚೇತನ್. ಚೇತನ್ ತಲೆ ಅಲ್ಲಾಡಿಸಿ ಹೇಳ್ದ, ಅತ್ತೆ ಅಂತ, ಇದು ನನ್ನ ಅನಿವಾರ್ಯತೆ ಆದರೆ ಅಂತಂದೆ. ನಾನು ಹೇಳ್ದೆ, ಬಂದ್ಬಿಡು ನಿಮ್ಮ ಅತ್ತೆ ಹತ್ರ, ನಾನು ಯಾವಾಗ ನಿನಗೆ ಬೇಡ ಅಂತಂದೆ ಹೇಳು. ಹಾಗಂದ ತಕ್ಷಣ ನನ್ನ ಮಗಳಕ್ಕೆ ಮತ್ತು ಚೇತನ್ ನನ್ನನ್ನು ಉಳೋದಕ್ಕೆ ಶುರು ಮಾಡ್ದ. ಇದಾದ ನಂತರ ನನ್ನ ಮತ್ತು ಚೇತನ್ ನಡುವೆ ಗಟ್ಟಿ ಸ್ನೇಹ ಬೆಳೀತು. ಈಗ ಯಾವಾಗ ನನ್ನ ಮನಸ್ಸಾಗುತ್ತೋ ಆಗ ನಾನು ಚೇತನ್ನಿಂದ ಪೂಜೆ ಮಾಡಿಸ್ಕೊಳ್ತೇನೆ. ಪೂಜೆ ಅಂದರೆ ಅರ್ಥ ಆಯ್ತು ಅಲ್ವಾ, ಚೆನ್ನಾಗಿ ಮಾಡಿಸ್ಕೊತೀನಿ. ಈ ಮಧ್ಯೆ ಚೇತನ್ನ ತಂದೆ ಮನೆಗೆ ಬರುವಂತೆ ಫೋನ್ ಮಾಡಿದ್ರು. ಆದರೆ ಚೇತನ್ ಹೋಗಲ್ಲ ಅಂತ ಹೇಳ್ದ. ಈಗ ನನ್ನ ಗಂಡ ರಾಜೇಶ್ ಕೂಡ ಓಡಾಡತೊಡಗಿದ್ರು. ಆದ್ದರಿಂದ ನಾವು ಮಾರ್ಕೆಟ್ಗೆ ಹೋಗತೊಡಗಿದ್ವಿ. ಚೇತನ್ ಈಗ ನನ್ನ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇದ್ದ. ಸಂಜೆ ಮಗಳನ್ನು ಮಲಗಿಸಿ ನಾನು ಚೇತನ್ ಬಳಿ ಹೋದಾಗ ಅವನು ನನ್ನ ಕಾಲನ್ನು ಒತ್ತಾ ಇದ್ದ, ಬೆನ್ನು ಮಾಲಿಶ್ ಮಾಡ್ತಾ ಇದ್ದ ಮತ್ತು ತಲೆ ಒತ್ತಾ ಇದ್ದ.
ನಾನು ಅವನಿಗೆ ಅಷ್ಟೊಂದು ಕೆಲಸ ಮಾಡು ಅಗತ್ಯವಿಲ್ಲ ಅಂತ ಹೇಳ್ತಾ ಇರಲಿಲ್ಲ. ಗೆಳೆಯರೇ, ಬಹುಶಃ ನಿಮಗೆ ನಾನು ಇಷ್ಟ ಆಗದೇ ಇರಬಹುದು, ಯಾಕಂದ್ರೆ ನಾನು ಈ ಸಂಬಂಧವನ್ನು ಹಾಳು ಮಾಡಿದೆ. ಆದರೆ ನಿಜ ಹೇಳಬೇಕಂದ್ರೆ ನನಗೂ ಹಾಗೆ ಮಾಡೋ ಉದ್ದೇಶ ಇರಲಿಲ್ಲ. ಆದರೆ ಭಾವನೆಗಳಲ್ಲಿ ಎಲ್ಲವೂ ನಡೆದು ಹೋಯಿತು. ಆದ್ದರಿಂದ ದಯವಿಟ್ಟು ನೀವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಈ ಕಥೆಯ ಶಿಕ್ಷಣ ಏನಂದ್ರೆ ನಮ್ಮ ಜೀವನದಲ್ಲಿ ಜವಾಬ್ದಾರಿಯು ಕೇವಲ ವೈಯಕ್ತಿಕ ಲಾಭಕ್ಕಾಗಿ ಬದುಕುವುದಲ್ಲ, ಪ್ರೀತಿ ಪಾತ್ರರ ಆರೈಕೆ ಮಾಡುವುದು ಆಗಿದೆ. ಸಂಬಂಧಗಳಲ್ಲಿ ಪ್ರಾಮಾಣಿಕ ಮತ್ತು ಪರಸ್ಪರ ನಂಬಿಕೆ ಇರಬೇಕು. ಈ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಪ್ರಿಯ ರಸಿಕರೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.